ಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ ಆಗಲಿಗೆಂದು 2,000ಕ್ಕೂ ಹೆಚ್ಚು ಡಾಕ್ಟರ್ ಜಿ ಪರಮೇಶ್ವರ ಅಭಿಮಾನಿಗಳ ಸಮ್ಮುಖದಲ್ಲಿ ಸಾಮಾಜಿಕ ಹೋರಾಟಗಾರ ನಯಾಜ್ ಹಾಗೂ ಸಮಾಜ ಸೇವಕ ಸದಾನಂದ ನೇತೃತ್ವದಲ್ಲಿ ಸರ್ವಧರ್ಮ ಗುರುಗಳಿಂದ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲಾಯಿತು. ಕೊರಟಗೆರೆ ಪಟ್ಟಣದ ಗಿರಿನಗರ ಬಡಾವಣೆ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿದ್ದ ಸರ್ವಧರ್ಮ ಗುರುಗಳ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಭಾವಚಿತ್ರ ಹಿಡಿದು ಪ್ರಾರ್ಥನೆ ಸಲ್ಲಿಸಿದ ಪುಟಾಣಿ ಮಕ್ಕಳೊಂದಿಗೆ ಸರ್ವಧರ್ಮದ ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಿದಂತೆ 2,000ಕ್ಕೂ ಹೆಚ್ಚು ಸ್ವಯಂ ಸೇವಕರು ಭಾಗಿಯಾಗಿದ್ದರು. ಇದೇ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರ ನಯಾಜ್ ಮಾತನಾಡಿ, ಸರ್ವಧರ್ಮ ಗುರುಗಳ ಸಾಮೂಹಿಕ ಪ್ರಾರ್ಥನೆಯ ಮುಖೇನ 2,000 ಕಾರ್ಯಕರ್ತರ ಸಮ್ಮುಖದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಮುಂದಿನ ಮುಖ್ಯಮಂತ್ರಿ ಆಗಲಿ ಎಂದು ಪ್ರಾರ್ಥನೆ ಸಲ್ಲಿಸಿದ್ದೇವೆ ಎಂದು ಇದೇ ವೇಳೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡದೇ ಇದ್ದಲ್ಲಿ ಕೊರಟಗೆರೆಯಿಂದ ದೆಹಲಿಯ ಚಲೋ ಬೃಹತ್ ಹೋರಾಟದ ಆಂದೋಲನ ನಡೆಸುತ್ತೇವೆ ಎಂದು ತಿಳಿಸಿದರು. ಸಾಮಾಜಿಕ ಹೋರಾಟಗಾರ ಟೈಗರ್ ನಾಗ್ ಮಾತನಾಡಿ, ಇಂದು ಸರ್ವಧರ್ಮ ಗುರು ಹಿರಿಯರೆಲ್ಲರೂ ಸೇರಿ ಪ್ರಾರ್ಥನೆಯನ್ನ ಮಾಡಿರುವ ಉದ್ದೇಶ ಕರ್ನಾಟಕದ ದಲಿತ ಮುಖ್ಯಮಂತ್ರಿ ಕೂಗು ನೆರವೇರಲಿ ಎನ್ನುವ ಉದ್ದೇಶವಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕಾದರೆ ಪರಮೇಶ್ವರ್ ಅವರ ಬಹುದೊಡ್ಡ ಕೊಡುಗೆ ಇದೆ. ಸಿದ್ದರಾಮಯ್ಯನವರ ನಂತರ ನಮ್ಮ ಕ್ಷೇತ್ರದ ಶಾಸಕರು ಕರ್ನಾಟಕ ರಾಜ್ಯದ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಮುಖ್ಯಮಂತ್ರಿ ಆದರೆ ರಾಜ್ಯದ ಬಡ ಜನರ ಪರವಾಗಿ ಕೆಲಸ ಮಾಡುತ್ತಾರೆ ಎಂಬ ಭರವಸೆ ಇದೆ. ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿ ರೈಲ್ವೆ ಸರ್ಕಾರದ ನಾಮಿನಿ ನಿರ್ದೇಶಕ ಜಿಎಂ ಕಾಮರಾಜು, ತಾಲೂಕಾ ಕುರುಬರ ಸಂಘದ ಅಧ್ಯಕ್ಷ ಕುರುಡು ಗಾನಹಳ್ಳಿ ರಂಗಣ್ಣ, ಮೆಡಿಕಲ್ ಪ್ರಸನ್ನ ಕುಮಾರ್, ರುದ್ರೇಶ್, ವೀರೇಂದ್ರ ಪ್ರಸಾದ್, ಅಣ್ಣಪ್ಪ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷರಾದ ವಿಕೆ ನರಸಿಂಹಮೂರ್ತಿ, ಪ್ರಧಾನ ಕಾರ್ಯದರ್ಶಿಯಾದ ರಾಘವೇಂದ್ರ ಸೇರಿದಂತೆ ಸ್ಥಳೀಯ ನಾಗರಿಕರು, ವಿವಿಧ ಸಮುದಾಯಗಳ ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಶಾಂತಿ ಮತ್ತು ಸೌಹಾರ್ದತೆಯ ಸಂದೇಶವನ್ನು ಹಂಚಿಕೊಂಡರು. ಸತತವಾಗಿ ನಮ್ಮ ಕೊರಟಗೆರೆ ತಾಲೂಕಿನಲ್ಲಿ ಇದ್ದು ಗೃಹ ಸಚಿವರಾಗಿ ಉಪಮುಖ್ಯಮಂತ್ರಿಗಳಾಗಿ ಅಲ್ಲಿಯವರೆಗೂ ಆಡಳಿತಗಳು ತಲುಪಿದ್ದಾರೆ. ಈಗ ಅದರ ಫಲವಾಗಿ ಇನ್ನು ಮುಂದೆ ಉಪಮುಖ್ಯಮಂತ್ರಿಗಳಾಗಿದ್ದು ಮುಖ್ಯಮಂತ್ರಿಗಳಾಗಿ ಅಂತೇಳಿ ನಾವೆಲ್ಲರೂ ಕೂಡ ನಮ್ಮ ಕ್ಷೇತ್ರದಿಂದ ಸರ್ವಧರ್ಮ ಗುರುಗಳಿಂದ ಸಾಮೂಹಿಕ ಪ್ರಾರ್ಥನೆಯನ್ನು ನಾವು ಮಾಡಿದ್ದೀವಿ. ಈ ಪ್ರಾರ್ಥನೆಯನ್ನು ಕೂಡ ದೇವರಿಗೆ ತಲುಪಿ ನಮ್ಮ ಕ್ಷೇತ್ರಕ್ಕೆ ಒಂದು ಸಹಾಯವನ್ನು ಮುಖ್ಯಮಂತ್ರಿಗಳಾಗಿ ಕರ್ನಾಟಕ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳಾಗಿದ್ದು ಅದೇ ರೀತಿ ಮುಖ್ಯಮಂತ್ರಿಗಳಾಗಲಿ ಅಂತೇಳಿ ಈ ಒಂದು ಸಮಾರಂಭವನ್ನ ನಮ್ಮ ಆರ್ಥಿಕ ಸಹಿತವಾಗಿರ್ತಕ್ಕಂಥ ಸದಾನಂದವರು ಹಾಗೂ ನಯಸ್ ಅವರು ಶ್ರಮಪಟ್ಟು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಇವತ್ತಿನ ಕಾರ್ಯಕ್ರಮ ನಯಜಣ್ಣ ಮತ್ತೆ ಸದಾನಂದಣ್ಣವರು ಅದ್ಭುತವಾಗಿ ಮಾಡಿದ್ದಾರೆ. ಮೊದಲನೇದಾಗಿ ಈಗ ಒಂದು ಡಾಕ್ಟರ್ ಮುಖಾಂತರ ರೋಗಿಗಳ ಮುಖಾಂತರವಾಗಿ ಜನಸೇವೆ ಮಾಡಿ ಮತ್ತೆ ಒಂದು ಒಳ್ಳೆ ಅದ್ಭುತವಾಗಿ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕೆಂಬುದಾಗಿ ನಮ್ಮೆಲ್ಲರ ಆಸೆ ಆಗಿದೆ. ಪ್ರತ್ಯೇಕವಾಗಿ ಎಲ್ಲರೂ ಒಂದೇ ರೀತಿಯಲ್ಲಿ ಸಾಮೂಹಿಕವಾಗಿ ಎಲ್ಲ ಧರ್ಮ ಒಂದೇ ಎಂಬುದಾಗಿ ಪರಮೇಶ್ವರ್ ಸಾಹೇಬರನ್ನ ನೀವೆಲ್ಲ ಒಪ್ಪ್ರಿ, ಹೃದಯಪೂರ್ವಕವಾಗಿ ಮನಸಾರ ಒಪ್ಪಿ ತಮ್ಮ ಸ್ಥಾನವನ್ನ ಮುಖ್ಯಮಂತ್ರಿ ಸ್ಥಾನವನ್ನ ಪರಮೇಶ್ವರ್ ಸಾಹೇಬರಿಗೆ ಬಿಟ್ಟುಕೊಡ್ಬೇಕೆಂಬುದಾಗಿ ನಾನು ಚರ್ಚ್ ಫಾದರ್ ನಮ್ಮ ಕ್ರೈಸ್ತರ ಪರವಾಗಿ ಎಲ್ಲ ಧರ್ಮಗಳ ಪರವಾಗಿ ತಮ್ಮ ಈಗಿರುವಂತ ಸಿದ್ದರಾಮಯ್ಯ ಸರ್ ಅವರಿಗೆ ಮತ್ತೆ DK ಶಿವಕುಮಾರ್ ಸರ್ ಅವರಿಗೆ ನಾನು ಮನಪೂರ್ವಕವಾಗಿ ವಿಜ್ಞಾಪನೆ ಮಾಡ್ತೀನಿ. ಪರಮೇಶ್ವರ್ ಸಾಹೇಬ್ರಿಗೆ ಅವಕಾಶ ಮಾಡಿಕೊಡಿ, ಮುಂದೆ ಬೇಕಾದ್ರೆ ನಿಮ್ಗೆ ಅವಕಾಶ ಸಿಗುತ್ತೆ, ಇಲ್ಲ ಅನ್ನೋದಿಲ್ಲ. ಮತ್ತೆ ಹೈಕಮಾಂಡ್ಗೆ ನಾನು ಮಾಧ್ಯಮದ ಮುಖಾಂತರವಾಗಿ ಹೇಳುವುದೇನೆಂದ್ರೆ, ಮೇಡಮ್ ಸೋನಿಯಾ ಗಾಂಧಿ ಅವರು ಮತ್ತೆ ರಾಹುಲ್ ಗಾಂಧಿ ಸರ್ ಅವರು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರು ದೊಡ್ಡ ಮನಸ್ಸು ಮಾಡಿ ದಲಿತ ಮುಖ್ಯಮಂತ್ರಿಗೆ ಅವಕಾಶ ಮಾಡಿಕೊಡ್ಬೇಕೆಂಬುದಾಗಿ ನಾನು ಈ ಮಾಧ್ಯಮದ ಮುಖಾಂತರವಾಗಿ ನಾನು ಕೇಳ್ಕೊಳ್ತೀನಿ. ಧನ್ಯವಾದ. ಜನರಿಗೆ ಕೈಲಾದ ಸಣ್ಣ ಸೇವೆ ನಾವು ಮಾಡೋಣ.
ದಿನ ನಾವು ಸಾಮೂಹಿಕವಾಗಿ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿಯಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕೆಂದು ಸರ್ವಧರ್ಮ ಗುರುಗಳ ಪೂಜೆ ಮುಖಾಂತರ ನಾವು ಈ ದಿನ ಹೆಲ್ತ್ ಕ್ಯಾಂಪು ಮತ್ತೆ ಬಂದ್ಬಿಟ್ಟು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭೋಜನ ಮುಂತಾದ ಕಾರ್ಯಕ್ರಮಗಳನ್ನು ಇಟ್ಕೊಂಡು ಮುಂದೆ ನಮಗೆ ಮುಖ್ಯಮಂತ್ರಿಯಾಗಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಸರ್ವಧರ್ಮಗಳ ಪರವಾಗಿ ನಾವು ಈ ಒಂದು ಪರಮೇಶ್ವರ್ ಅಭಿಮಾನಿ ಬಳಗದ ಅಧ್ಯಕ್ಷತೆಯನ್ನು ವಹಿಸಿ ಈ ದಿನ ಏನು ನಾವು ಮಾತಾಡ್ತಾ ಇದ್ದೀವಿ, ಮುಂದೆನೂ ಇದೇ ತರ ನಮ್ಮ ಗುರುಗಳು ಇವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡ್ತೀವಿ. ಇವತ್ತು ನಮ್ಮ ನಯಾಜ್ ಭಯ್ಯ ಮತ್ತು ನಮ್ಮ ಸದಣ್ಣನ ನೇತೃತ್ವದಲ್ಲಿ ಆರೋಗ್ಯ ಶಿಬಿರ ಮತ್ತು ಸಾಮೂಹಿಕ ಸರ್ವ ಧರ್ಮದ ಗುರುಗಳನ್ನ ಒಟ್ಟುಗೂಡಿಸಿ ಪ್ರಾರ್ಥನೆ ಮಾಡಿರೋಂಥದ್ದು. ಪ್ರಾರ್ಥನೆ ಏನು ಅಂತಂದ್ರೆ, ಗೌರವಾನ್ವಿತ ಡಾಕ್ಟರ್ ಜಿ ಪರಮೇಶ್ವರು CM ಆಗ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಸುಮಾರು ಒಂದು 2,000 ಜನ ಸೇರಿತು. 2,000 ಜನ ಅದೊಂದಿಗೆ ಇವತ್ತು ಸಾಮೂಹಿಕ ಪ್ರಾರ್ಥನೆ ಅಂದ್ರೆ ಸರ್ವ ಬಡ ಬಗ್ಗರು ಮತ್ತೆ ಸರ್ವಧರ್ಮದ ಗುರುಗಳು ಇವತ್ತು ಗೌರವಾನ್ವಿತ ಡಾಕ್ಟರ್ ಜಿ ಪರಮೇಶ್ವರು CM ಆಗ್ಬೇಕು ಅಂತ ಹೇಳಿ ಸರ್ವಧರ್ಮದ ಗುರುಗಳು ಪ್ರಾರ್ಥನೆ ಮಾಡಿದ್ದಾರೆ. ಇವತ್ತು ಪರಮೇಶ್ವರು 2 ಬಾರಿ KPCC ಅಧ್ಯಕ್ಷರಾಗಿ ಅಧಿಕಾರ ತರೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಸೀನಿಯಾರಿಟಿಯ ಪ್ರಕಾರ ಪರಮೇಶ್ವರನೇ ಮಾಡ್ಬೇಕಾಗಿದೆ CM ಆಗಿ. ಹೈಕಮಾಂಡ್ ಕೂಡಲೇ ಅದನ್ನ ಪರಿಗಣಿಸಬೇಕು, ಡಾಕ್ಟರ್ ಜಿ ಪರಮೇಶ್ವರ್ನ CM ಮಾಡ್ಬೇಕು. ಯಾಕಂದ್ರೆ ಒಂದೇ ಒಂದು ಆರೋಪ ಅವ್ರ ಮೇಲೆ ಇಲ್ಲ. ಇವತ್ತು ಯಾರ್ಯಾರು CM ಆಗ್ತೀನಿ ಅಂತ ಹೊರಟಿರೋರ ಮೇಲೆ ಸುಮಾರು ಆರೋಪಗಳವೆ, ಇಡಿನೂ ರೈಡ್ ಆಗೈತೆ, ಎಲ್ಲಾನು ಇದೆ. ಆದ್ರೆ ಗೌರವಾನ್ವಿತ ಪರಮೇಶ್ವರ್ ಮೇಲೆ ಒಂದು ಚಿಕ್ಕ ಆರೋಪನು ಕೂಡ ಮತ್ತೆ ಅಪರಾಧ ಕೂಡ ಮತ್ತೆ ಯಾವುದೇ ಒಂದು ಪ್ರಕರಣ ಕೂಡ ಇಲ್ಲ. ಹಂಗಾಗಿ ಸರ್ವಧರ್ಮದ ಗುರುಗಳು ಈಗ ಏನ್ ಪ್ರಾರ್ಥನೆ ಮಾಡಿದೀವಿ, ಮತ್ತೆ ನಾವು ಕೊರಟಗೆರೆ ಕ್ಷೇತ್ರದ ಮತದಾರಗಳು ಮತ್ತೆ ದಲಿತ ಮುಖಂಡರುಗಳು ಸರ್ವದ ಜನಾಂಗದ ಎಲ್ಲರೂ ಪ್ರಾರ್ಥನೆ ಮಾಡೋದು ಏನು ಅಂತಂದ್ರೆ, ಗೌರವಾನ್ವಿತ ಡಾಕ್ಟರ್ ಜಿ ಪರಮೇಶ್ವರ್ನ CM ಮಾಡ್ಬೇಕು ಅಂತೇಳಿ. CM ಮಾಡ್ಲೇ ಹೋದ್ರೆ 1 ಕೋಟಿ ಜನ, ದೇಶದಲ್ಲಿ 1 ಕೋಟಿ ಜನ ದಲಿತರು ಸಾಮೂಹಿಕ ರಾಜೀನಾಮೆ ನೀಡಬೇಕಾಗಿದೆ. ಕಾಂಗ್ರೆಸ್ಗೆ ಇದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಅಹಿಂದವಾದ ಅಂತ ಹೇಳಿರೋ ಉದ್ದೇಶದಿಂದ ಬಾಬಾ ಸಾಹೇಬರು ಸಂವಿಧಾನದ ಆಶಯಗಳನ್ನ ಎತ್ತಿಡಿತಾ ಇದ್ದ ಕಾಂಗ್ರೆಸ್ ಅನ್ನೋ ಉದ್ದೇಶದಿಂದ ದಲಿತ ಸಮುದಾಯ ಪ್ರತಿನಿತ್ಯ ನಿರಂತರವಾಗಿ ಕಾಂಗ್ರೆಸ್ಗೆ ಮತ ನೀಡ್ಕೊಂಡು ಬಂದಿದೆ. ಇವತ್ತು ದಲಿತರನ್ನ ಮತ ಬ್ಯಾಂಕ್ ಆಗಿ ಮಾತ್ರ ಬಳಸ್ಕೊಂಡು ಅಧಿಕಾರ ಕೊಡೋದ್ರಲ್ಲಿ ವಿಫಲರಾದ್ರೆ 1 ಕೋಟಿ ಜನ, ದೇಶದಲ್ಲಿ 1 ಕೋಟಿ ಜನ ನಾವು ಸಾಮೂಹಿಕವಾಗಿ ಕಾಂಗ್ರೆಸ್ಗೆ ರಾಜೀನಾಮೆ ಕೊಡಬೇಕಾಗ್ತದೆ ಪರಮೇಶ್ವರ್ನ ಮುಖ್ಯಮಂತ್ರಿ ಮಾಡದೆ ಹೋದ್ರೆ. ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆ ಅಂತ ತಿಳ್ಕೊಂಡ್ರೆ ತಪ್ಪಾಗ್ಲಾರ್ದು. ಇದನ್ನ ಕೂಡಲೇ ಹೈಕಮಾಂಡ್ ಪರಿಗಣಿಸಿ CM ಮಾಡ್ಬೇಕು ಅಂತ ಹೇಳಿ ಮಾಧ್ಯಮದ ಮೂಲಕ ಮನವಿ ಮಾಡ್ಕೊಳ್ತೀವಿ. ಈ ರಾಜ್ಯ ಕಂಡ ಅಪರೂಪದ ರಾಜಕಾರಣಿ, ಜನಸೇವಕ, ಯಾವುದೇ ತರದ ಬ್ಲಾಕ್ ರಿಮಾರ್ಕ್ ಇಲ್ಲದಂತಹ ನಾಯಕ ಮತ್ತು ಜನಪ್ರಿಯ ನಾಯಕ, ನಮ್ಮ ಕ್ಷೇತ್ರದ ಶಾಸಕರು ಮತ್ತು ಈ ರಾಜ್ಯದ ಗೃಹ ಸಚಿವರು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಸುಮಾರು 40 ವರ್ಷದಿಂದ ಶಾಸಕರಾಗಿ, ಮಂತ್ರಿಗಳಾಗಿ, ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ, ಅನೇಕ ಶಿಕ್ಷಣ ಮಂತ್ರಿಯಾಗಿ, ರೇಷ್ಮೆ ಖಾತೆ ಸಚಿವರಾಗಿ, ಈಗ ಪ್ರಸ್ತುತ ರಾಜ್ಯದ ಗೃಹ ಸಚಿವರಾಗಿದ್ದಾರೆ. ಸನ್ಮಾನ್ಯರು ಅವರಿಗೆ ಕೇವಲ ದಲಿತ ಎಂಬ ಕಾರಣ ನೀಡಿ ನೀವು ಮುಖ್ಯಮಂತ್ರಿ ಮಾಡಬೇಡಿ. 40 ವರ್ಷದಿಂದ ಪಕ್ಷಕ್ಕೆ ಬಹಳ ಇದರಿಂದ ಪ್ರಾಮಾಣಿಕವಾಗಿ ದುಡಿದಿದ್ದಾರೆ ಮತ್ತು ಪಕ್ಷವನ್ನ ಅಧಿಕಾರವನ್ನ ತಂದಿದ್ದಾರೆ. 2013 ಅವ್ರು ಏನು ಈ ರಾಜ್ಯದ KPCC ಅಧ್ಯಕ್ಷರಾಗಿ, ಅದು ಸತತವಾಗಿ 8 ವರ್ಷ ಅಧ್ಯಕ್ಷರಾಗಿ ಈ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರವನ್ನ ತಂದ್ರು. ಕಾರಣಾಂತರದಿಂದ ಈ ಕ್ಷೇತ್ರದಲ್ಲಿ ಅವರು ಸೋತರು. ಹಾಗಾಗಿ ದಯಮಾಡಿ ಈಗ ಏನೇ ಇದ್ರು ಸೀನಿಯಾರಿಟಿ ಇದ್ರೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ದಯಮಾಡಿ ಅವರ ಪಕ್ಷ ಸಂಘಟನೆ ಮತ್ತು ಪ್ರಾಮಾಣಿಕತೆ ನೋಡಿ ತಾವು ಹೈಕಮಾಂಡ್ ಅವರು ಸೋನಿಯಾ ಗಾಂಧಿ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಮತ್ತೆ ವರಿಷ್ಠರು ಇರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಇರ್ಬೋದು, ದಯಮಾಡಿ ಕೊರಟಗೆರೆ ಜನತೆ ಮತ್ತು ತುಮಕೂರು ರಾಜ್ಯದ ಜನತೆ, ದೀನ ದಲಿತರು, ಅಲ್ಪಸಂಖ್ಯಾತರು ಎಲ್ಲರ ಪರವಾಗಿ ಅವ್ರನ್ನ ನಾವು ಒತ್ತಾಯ ಮಾಡ್ತೀವಿ. ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವ್ರನ್ನ ಕೇವಲ 2 ವರ್ಷ ಇದೆ, ತಾವು ದಯಮಾಡಿ 2 ವರ್ಷ ಅವ್ರನ್ನ ಅವಕಾಶ ಮಾಡಿಕೊಟ್ಟು ಈ ರಾಜ್ಯದ ತುಮಕೂರು ಜಿಲ್ಲೆಯ ಮತ್ತು ತಾಲ್ಲೂಕಿನ ಸೇವೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲವಾದಲ್ಲಿ ನಾವು ಜಿಲ್ಲಾ ಮತ್ತು ರಾಜ್ಯ ಹೋರಾಟ ಮಾಡಿ, ಸಮಯ ಬಿದ್ದರೆ ದೆಹಲಿಗೂ ಸಮೇತ ನಾವು ಹೋರಾಟ ಮಾಡಿ ಸಿದ್ಧರಾಗಿದ್ದೀವಿ. ಪ್ರಾಮಾಣಿಕರನ್ನ ನಾವು ದಯಮಾಡಿ
ನಾವು ಕೊಡಗಿನ ಜನತೆ ಪರವಾಗಿ ಈ ಸಂಘಟನೆ ಪರವಾಗಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕಂತ ಹೇಳಿ ಈಗ ಸರ್ವ ಧರ್ಮ ಗುರುಗಳಿಂದ ಸಾಮೂಹಿಕ ಪ್ರಾರ್ಥನೆ ಇಟ್ಕೊಂಡಿದೀವಿ. ಅದ್ರ ಜೊತೆಗೆ ಆರೋಗ್ಯ ಶಿಬಿರವನ್ನು ಸಹ ಬಡವರಿಗೆ ಅವ್ರಿಗೋಸ್ಕರ ನಾವು ಪರಮೇಶ್ವರ್ ಸಾಹೇಬ್ರಿಗೋಸ್ಕರ ಈ ಒಂದು ಸಂದರ್ಭದಲ್ಲಿ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಸಹ ಇಟ್ಕೊಂಡಿದ್ವಿ. ದಯಮಾಡಿ ನಾವು ಮುಖ್ಯಮಂತ್ರಿ ಮಾಡಲೇಬೇಕು, ಇಲ್ಲ ಉಗ್ರವಾದಂತಹ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ತಿಳಿಸ್ತೇನೆ.